ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಂಡಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡ್ಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ನಿಮಿಷ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ವಿಜಯಪುರ ಭೀಮಾ ತೀರದಲ್ಲಿ ಭಾಗಪ್ಪನ ಬರ್ಬರ ಹತ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ಚಾನಲು ಏನಪ್ಪ ಅಂತಂದರೆ, ಇವತ್ತು ರಾಜ್ಯದಲ್ಲಿ ಭೀಮಾ ತೀರ ಅನ್ನೋದು ಒಂದು ಇತಿಹಾಸದ ಪುಟಗಳಲ್ಲಿ ಸೇರುವಂಥ ಒಂದು ಕಥೆಯಾಗಿ ನಿರ್ಮಾಣಗೊಳ್ತಾ ಇದೆ. ದಶಕಗಳ ಕಾಲ ಶತಮಾನಗಳ ಕಾಲ ಇದು ನಡ್ಕೊಬಂದಿದೆ. ಏಟಿಗೆ ಎದುರೇಟು, ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ಎರಡು ಕುಟುಂಬಗಳ ಮಧ್ಯೆ ಭೀಮಾ ತೀರದಲ್ಲಿ, ವಿಜಯಪುರ ಭೀಮಾ ತೀರದಲ್ಲಿ. ಅದು ಯಾವ ಸಿನಿಮಾ, ಅಂಡರ್ವರ್ಲ್ಡ್ ಸ್ಟೋರಿ ಸಿನಿಮಾಕ್ಕ ಕಮ್ಮಿ ಇಲ್ಲ ರೀ. ಇದಕ್ಕೆ ಅಂತ್ಯನೇ ಇಲ್ವಾ? ಇದಕ್ಕೆ ಪರಿಹಾರನೂ ಇಲ್ವಾ? ನಾವು ಹುಟ್ಟಿದ್ವೋ ಇಲ್ಲ ಗೊತ್ತಿಲ್ಲ. ಭೀಮಾ ತೀರದಲ್ಲಿ ಆ ಒಂದು ಭಯಾನಕ ಯುದ್ಧಕಾಂಡ ಉಟ್ಕೊಂಡು ಬಿಟ್ಟಿದೆ. 5 ವರ್ಷಕ್ಕೆ 10 ವರ್ಷಕ್ಕೆ ಒಂದ್ಸರಿ ಒಬ್ಬರ ಬರ್ಬರ ಹತ್ಯೆ ಆಗುತ್ತೆ. ಹತ್ಯೆ ಮಾಡಿದವನು ಮತ್ತೆ ಅವನು ಡಾನ್ ಆಗ್ತಾನೆ, ಅವನು ಭೂಗತ ಪಾತಕಿ ಆಗ್ತಾನೆ. ಭೂಗತ ಪಾತಕಿಯನ್ನು ಮುಗಿಸಿದ ಮೇಲೆ ಇನ್ನೊಬ್ಬ ಭೂಗತ ಪಾತಕಿ ಆಗೋದಕ್ಕೆ ಸಾಧ್ಯ ಈ ಅಂಡರ್ವರ್ಲ್ಡಲ್ಲಿ ಮಾತ್ರ. ಅದು ಹಾಗೇನೆ, ಅಂಡರ್ವರ್ಲ್ಡ್ ಅಂದ್ರೆ ಹಾಗೇನೆ. ಇವತ್ತು ಭೀಮಾ ತೀರ ಅನ್ನುವಂಥ ಪ್ರದೇಶದಲ್ಲಿ ಈ ಎರಡು ಕುಟುಂಬಗಳಲ್ಲಿ ಅವರು ಸಂಬಂಧಿಕರೇ, ಹರಿಜನ ಸಂಬಂಧಿಕರೇ, ಫ್ರೆಂಡ್ಸೇ. ಅವ್ರ ಕುಟುಂಬಗಳ ಮಧ್ಯೆ ನಡೀತಾ ಬರ್ತಾ ಇದೆ. ಚಂದಪ್ಪ ಹರಿಜನ್ ಆಗಿರ್ಬೋದು, ಮಹಾದೇವ್ ಸಾವ್ಕಾರ್, ಇವರೆಲ್ಲ ಒಂದು ಇತಿಹಾಸ ಇದೆ. ಅಲ್ಲಿಂದ ನಾನು ಹೇಳಿದ್ನಲ್ಲ, ಅವೆಲ್ಲ ನಾವು ಹುಟ್ಟಿದ್ವಿಲ್ಲ ಗೊತ್ತಿಲ್ಲ, ಅಲ್ಲಿಂದ ನಡ್ಕೊಂಡು ಬಂದಿದೆ. ಅದು ಯಾಕೆ ಸುಮ್ಮನೆ ಜೀವಗಳು ಕಳ್ಕೊಳ್ಳುವಂಥ ಕೆಲಸಕ್ಕೆ ಈ ಕುಟುಂಬಗಳು ಮಾಡ್ತಾ ಇದ್ದಾವೆ ಗೊತ್ತಿಲ್ಲ. ಇದಕ್ಕೆ ಅಂತ್ಯನೇ ಇಲ್ವಾ, ಪರಿಹಾರನೇ ಇಲ್ವಾ, ಎಂಡೇ ಇಲ್ವಾ ಅನ್ನುವಂಥದ್ದನ್ನು ನಾವೆಲ್ಲ ಕ್ವಶನ್ ಮಾಡ್ಕೊಳ್ತಾ ಇದ್ದೇವೆ. ಇದು ಆಗಬಾರ್ದು. ಇನ್ನೊಬ್ರು ವಿಧಿಯಾಗುವಂಥ ಪೋಸ್ಟು ಈ ರೌಡಿಸಮ್ ಪೋಸ್ಟ್ ಏನಕ್ಕೆ ಬೇಕು? ನೀವು ರೌಡಿಗಳು ಏನು ಸಾಧನೆ ಮಾಡೋಕ್ಕಾಗಲ್ಲ. ಸಮಾಜದಲ್ಲಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಆರ್ಥಿಕ ಯಾವ ಕ್ಷೇತ್ರದಲ್ಲೂ ನೀವು ಹೆಸರು ಮಾಡೋಕ್ಕೋಗಲ್ಲ. ರೌಡಿಗಳು ಬೆಳೆಯೋಕ್ಕೂ ಆಗಲ್ಲ. ಆದರೆ ಕೊಲೆಯಲ್ಲೇ ನಿಮ್ಮ ಜೀವನ ಅಂತ್ಯ ಆಗುತ್ತೆ. ನಿಮ್ಮ ಹೆಂಡತಿ ವಿಧಿವೆ ಆಗ್ತಾರೆ. ಇಂಥ ಕೆಲಸ ಯಾಕೆ ಬೇಕು? ಇಂಥ ಪೋಸ್ಟ್ ಯಾಕೆ ಬೇಕಪ್ಪ ನಿಮಗೆ? ಅಷ್ಟೇ. ಎದುರಾಳಿನ ಹೊಡೆದ್ರಿ, ಕೊಲೆ ಮಾಡಿದ್ರಿ, ಬರ್ಬರ ಹತ್ಯೆ ಮಾಡಿದ್ರಿ, ಹೆಸರು ತಗೊಂಡ್ರಿ, ನೀವು ರೌಡಿ ಆದ್ರಿ, ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಆದರೆ ಪ್ರತಿದಿನ ಇವರಿಗೆ ಸಿಗೋದು, ರೌಡಿಗಳಿಗೆ, ನನಗೆ ಗೊತ್ತಿರೋ ಪ್ರಕಾರ ಇವರು ದೊಡ್ಡ ಶ್ರೀಮಂತರಾಗಿ ಬೆಳೆಯೋಕ್ಕೂ ಸಾಧ್ಯ ಇಲ್ಲ, ಹೆಸರು ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂಡರ್ವರ್ಲ್ಡಲ್ಲಿ ಹೆಸರು ಮಾಡ್ಬೋದು ಅಷ್ಟೇ, ಜೀವ ಕಳ್ಕೋಬೇಕಾಗುತ್ತೆ. ಮತ್ತೆ ಬರೀ ಎಣ್ಣೆ, ಮಾಂಸ, 4 ಪುಡಿಗಾಸಿಗೋಸ್ಕರ ಇವತ್ತು ರೌಡಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಸರಿ, ನೀವು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿ ನೀನು ಶ್ರೀಮಂತ ಆಗಿ ನಿನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತೀಯ, ಆ ಒಂದು ರೌಡಿಸಮ್ ಫೀಲ್ಡಿಂದ ಆಗುತ್ತಾ? ಆಗಲ್ಲ. ನೀನು ಸುಲಿಗೆ ಮಾಡಬೇಕು, ಕೊಲೆ ಮಾಡಬೇಕು, ಕೊಲೆ ಮಾಡಿಸ್ಬೇಕು, ಆಪ್ತ ವಸೂಲಿ ಮಾಡಬೇಕು, ಇದೆಲ್ಲ ಕೆಲಸ ಮಾಡಿ ನೀನು ಆರ್ಥಿಕ ಶ್ರೀಮಂತ ಆಗಬೇಕು. ನ್ಯಾಯ ನೀತಿ ಧರ್ಮದಿಂದ ಅಲ್ಲ. ಆದರೆ ರೌಡಿ ಯಾವತ್ತಿದ್ರೂ ಅವನ ಜೀವನ ಕೊಲೆಯಲ್ಲೇ ಅಂತ್ಯ ಆಗುತ್ತೆ. ಇಂಥ ಪೋಸ್ಟ್ ಯಾಕೆ ಬೇಕು? ಇದೆಲ್ಲ ಸರಿ ಇಲ್ಲ. ಇದನ್ನು ನೋಡಿ ಎಲ್ಲರೂ ಅದೇ ಕಲ್ತ್ಕೊತಾರೆ. ಈ ಭೀಮಾ ತೀರ ಅನ್ನುವಂಥದ್ದು ಭಾಗಪ್ಪ ಹರಿಜನ ಆ ವಕೀಲರನ್ನ ಸ್ನೇಹಿತನನ್ನು ಕೊಲೆ ಮಾಡಿಸಿದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದರಿಂದ ಆ ಒಂದು ವಕೀಲರ ತಮ್ಮ ಪಿಂಟೋ ಸೇಡ್ ಇಟ್ಕೊಂಡು, ನಮ್ಮ ಅಣ್ಣನ ಮುಗಿಸಿದನ್ನು ನಾನು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸೇಡ್ ಇಟ್ಕೊಂಡು ಕಾದು ಹೊಡೆದಿದ್ದಾರೆ. ಭಾಗಪ್ಪ ಹರಿಜನನ ಬರ್ಬರ ಹತ್ಯೆ ಮಾಡಿದ್ದಾರೆ. ಇದು ಹಣಕಾಸಿನ ವ್ಯವಹಾರ ಇತ್ಯಾದಿ ಅಂತ ಕೇಳಿ ಬರ್ತಾ ಇದೆ. ಇವರು ಹೇಳಿ ಕೇಳಿ ಸಂಬಂಧಿಕರು, ಹೇಳಿ ಕೇಳಿ ಫ್ರೆಂಡ್ಸ್ಗಳು, ಎಲ್ಲರೂ ಒಟ್ಟಿಗೆ ಇದ್ದವರು, ವ್ಯವಹಾರಗಳಲ್ಲಿ, ಸಂಬಂಧಗಳಲ್ಲಿ ಎಲ್ಲ ಶೇರ್ ಮಾಡ್ಕೊಂಡು ಬದುಕಿರೋಂಥವರು. ಯಾವುದೋ ಒಂದು ಕ್ಷುಲ್ಲಕ ಕಾರಣ ಉಂಟಾಗುತ್ತೆ ಸ್ನೇಹದಲ್ಲಿ, ಅದು ವಿಕೋಪಕ್ಕೆ ತಿರುಗಿ ಅದು ಕೊಲೆಯಲ್ಲಿ ಅಂತ್ಯ ಆಗುತ್ತೆ. ವಕೀಲ ಸಾಬ್ನ ಕೊಲೆ ಆಗುತ್ತೆ. ಕೊಲೆ ಆದಮೇಲೆ ಭಾಗಪ್ಪ ಹರಿಜನ್ ದೊಡ್ಡ ಹೆಸರನ್ನು ಮಾಡ್ತಾನೆ ಅಂಡರ್ವರ್ಲ್ಡಲ್ಲಿ. ಆಮೇಲೆ ಪಿಂಟೋ, ಈಗ ಭಾಗಪ್ಪನ ಮುಗಿಸಿ ಪಿಂಟೋ ಈಗ ಹೆಸರು ಮಾಡಿದ. ಪಿಂಟೋ ಅಂದರೆ ಯಾರು ಅಂತ ಗೊತ್ತಿರಲಿಲ್ಲ. ಈಗ ಅವನ ಕಾಲ, ಪಿಂಟೋ ಕಾಲ. ಈಗ ಪಿಂಟ ಇವಾಗ ಸ್ಟ್ಯಾಂಡ್ ಆಗ್ತಾನೆ. ಪಿಂಟ ಈಗ ಭಾಗಪ್ಪ ಹರಿಜನನ ಮುಗಿಸಿರ್ತಕ್ಕಂಥ ಪ್ರಬಲ ಎದುರಾಳಿನ ಮುಗಿಸಿರ್ತಕ್ಕಂಥ ಪಿಂಟ ಈಗ ಪ್ರಬಲ ಅವನು. ಇನ್ನೂ ಚಿಕ್ಕ ವಯಸ್ಸು. ಈಗ ಅವನು ಏನು ಮಾಡ್ತಾನೆ, ತಲೆ ಓಡಿಸ್ತಾನೆ. ಈಗ ನಾನು ಸ್ಟ್ಯಾಂಡ್ ಆಗಬೇಕು, ರಿಯಲ್ ಎಸ್ಟೇಟು, ಅಂಡರ್ವರ್ಲ್ಡು, ಅದರಲ್ಲೆಲ್ಲ
ತಲ್ಲೀನನಾಗಿ ಮತ್ತೆ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿತಾನೆ. ಅವನಿಗೆ ಇನ್ನೊಂದು 5-10 ವರ್ಷ ಈ ಭಾಗಪ್ಪ ಕಡೆಯವರು ಸ್ಕೆಚ್ ಹಾಕ್ತಾರೆ, ಅವರು ಮುಗಿಸ್ತಾರೆ. ಇದು ಹಿಂಗೆ ನಡೀತಾ ಇರ್ತದೆ. ರವಿ ಬೆಳಗೆರೆಯವರು ಯೂಟ್ಯೂಬ್ ಆನ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ರವಿ ಬೆಳಗೆರೆಯವರು ಚಂದಪ್ಪ ಹರಿಜನ ತೀರ್ಕೊಂಡಾಗ, ಬರ್ಬರ ಹತ್ಯೆ ಆದಾಗ ಸವಿಸ್ತಾರವಾಗಿ ರವಿ ಬೆಳಗೆರೆಯವರು ಭೀಮತೀರಕ್ಕೆ ಎಂಟ್ರಿ ಕೊಟ್ಟು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನ್ನ ಚಾನಲು ಭೀಮತೀರಕ್ಕೆ ಹೋಗುತ್ತೆ ಮುಂದಿನ ದಿನ. ನನಗೊಂದು ಆಸೆ ಇದೆ, ಭೀಮತೀರಕ್ಕೆ ಹೋಗಬೇಕು, ಅಲ್ಲಿನ ಜನಜೀವನ ಹೇಗಿದೆ, ಚಂದಪ್ಪ ಹರಿಜನು ಇವು 2 ಕುಟುಂಬಗಳ ಜೀವನ ಹೇಗಿದೆ, ಯಾವ ಥರ ಅಲ್ಲಿ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಯಾವ ಥರ ಬಿಜಾಪುರದಲ್ಲಿ ಇದೇ ಸನ್ನಿವೇಶ ಅನ್ನೋದು ನನಗೆ ಕುತೂಹಲ ಇದೆ. ನನ್ನ ಚಾನಲ್ ಹೋಗುತ್ತೆ. ನನ್ನ ಚಾನಲ್ ಭೀಮತೀರಕ್ಕೆ ಕವರ್ ಮಾಡಿ 2 ಕುಟುಂಬಗಳನ್ನು ನಾನು ಇಂಟ್ರೋ ಮಾಡ್ತೇನೆ. ಮುಂದೆ ನೋಡೋಣ ಯಾರು ಎಲ್ಲಿಂದ ಉಟ್ಕೊಂತಿದ್ದು, ಯಾಕೆ ಉಟ್ಕೊಂತು, ಏನಕ್ಕೆ ದ್ವೇಷ. ಇತಿಹಾಸದ ಪುಟದಲ್ಲಿ ಸೇರುವಂಥ ಕಥೆ ಇದು. ಅಂಡರ್ವರ್ಲ್ಡ್ ಈಗಲೂ ಅವ್ರ ಮನೆಗಳಲ್ಲಿ ಬಂದೂಕುಗಳು, ದ್ವೇಷ ಭಾವನೆಗಳು ಈಗಲೂ ರಕ್ತಚಿತ್ತ ಚರಿತ್ರೆ ಹೇಳ್ತಾ ಇದೆ. ಇದೆಲ್ಲ ಏನಕ್ಕೂ ಬಂತು? ಇಷ್ಟು ಕರ್ನಾಟಕದಲ್ಲಿ ಯಾವ ಭೀಮತೀರವನ್ನು ಮೀರಿಸುವಂಥ ಯಾವುದೇ ಒಂದು ಕಥೆನೂ ಇಲ್ಲ. ಇದು ಮಾತ್ರ ಇದು ಮುಂದುವರಿತಾನೇ ಇದೆ. ನನ್ನ ಚಾನಲ್ ಕವರ್ ಮಾಡುತ್ತೆ. ಕವರ್ ಮಾಡಿ ನನಗೊಂದು ಕುತೂಹಲ ಇರೋದು ಅದೇನೆ, ಅದು ಹೆಂಗೆ ಉಟ್ಕಂತು. ಅವರೇನು ಬೇರೆ ಯಾರೋ ಅಲ್ಲ, ಸಂಬಂಧಿಕರೇ, 2 ಕುಟುಂಬದವರೇನೆ. ಇದು ನಡಿಬಾರ್ದು. ಯಾಕಂದರೆ ಸುಮ್ಮನೆ ಅವ್ನು ಕೊಲ್ಲೋದು, ಅವ್ನು ಹೆಂಡ್ತಿ ವಿಧಿ ಆಗೋದು, ಇವನು ಕೊಲ್ಲೋದು, ಇವನು ಹೆಂಡ್ತಿ ವಿಧಿ ಆಗೋದು, ಇದು ಏನಕ್ಕೆ ಬೇಕು? ಇಲ್ಲಿ ನಿಂತೋಗುವಂಥ ಸನ್ನಿವೇಶ ಕಾಣ್ತಾ ಇಲ್ಲ. ನಿಂತು ಹೋಗ್ಬೇಕಿದು. ಇವಾಗ ಪಿಂಟರ್ ಕೊಲೆ ಮಾಡುವಂಥ ಪ್ಲಾನ್ಗೆ ಅವ್ರು ಹಿಡಿತಾರೆ. ಅವ್ನು ಕೊಲೆ ಮಾಡೋಕ್ಕೆ ಇವ್ರು ಹೋಗ್ತಾರೆ, ಇವ್ರು ಕೊಲೆ ಮಾಡೋಕ್ಕೆ ಅವ್ರು ಹೋಗ್ತಾರೆ. ಇದೆಲ್ಲ ಏನಕ್ಕೆ ಬೇಕಂತ ಹೇಳ್ತಾ, ಇದು ಕರ್ನಾಟಕದಲ್ಲಿ ಬಂದಾಗಬೇಕು. ಒಳ್ಳೇದಲ್ಲ. ಇದರಿಂದ ಏನೂ ಸಿಗಲ್ಲ. ರೌಡಿ ಜಾಮಿಂದ ಏನೂ ಸಿಗಲ್ಲ. ಒಂದು ಸ್ವಲ್ಪ ದಿನ ಮಾಂಸ ಸಿಗುತ್ತೆ, ಸ್ವಲ್ಪ ದಿನ ಎಣ್ಣೆ ಸಿಗುತ್ತೆ, ಸ್ವಲ್ಪ ದಿನ ಚಿಲ್ಲರೆ ಕಾಸು ಸಿಗುತ್ತೆ ಅಷ್ಟೇ. ಸ್ವಲ್ಪ ಕೆಟ್ಟ ಹೆಸರು ಸಿಗುತ್ತೆ, ಸ್ವಲ್ಪ ಅಲ್ಲ ಭಾಳ ಕೆಟ್ಟ ಹೆಸರು ಸಿಗುತ್ತೆ. ಒಂದು 5-10 ವರ್ಷ ಒಂದು ಆಟ ನಡೆಯುತ್ತೆ, ಇವೊಂದು ಸಾಮ್ರಾಜ್ಯ ನಡೆಯುತ್ತೆ. ಆಮೇಲೆ ಎದುರಾಳಿ ಇವನನ್ನು ಮುಗಿಸ್ತಾನೆ, ಅಲ್ಲಿಗೆ ಬರ್ಬರ ಹತ್ಯೆ ಆಗುತ್ತೆ, ಬೀದಿ ಪಾಲಾಗ್ತಾರೆ. ಇದು ಏನಕ್ಕೆ ಬೇಕಾಗಿತ್ತು ಇದು ಅಂತ ಹೇಳ್ತಾ ನಿಲ್ಲಬೇಕು. ಇದಕ್ಕೆ ನೋಡೋಣ, ಎಲ್ಲಿಗಾನ ಕಾದು ನೋಡಬೇಕಾಗಿದ್ದು. ಈ ಭೀಮತೀರದ ಸ್ಟೋರಿ ಎಲ್ಲಿ ನಿಲ್ಲುತ್ತೆ, ಎಲ್ಲಿ ಬಂದು ನಿಲ್ಲುತ್ತೆ ಅನ್ನೋದು ಹೇಳೋಕ್ಕೂ ಆಗೋದಿಲ್ಲ. ಅವ್ರು ಅರ್ಥ ಮಾಡ್ಕೋಬೇಕು. 2 ಕುಟುಂಬದವ್ರು ಅರ್ಥ ಮಾಡಿಕೊಂಡು ಕಾಂಪ್ರಮೈಸ್ ಆಗಿ ಒಂದಾಗಿ ಇದು ಆಗಬಾರ್ದು, ಇನ್ನು ಮುಂದೆ ಆಗಬಾರ್ದು. ಮಕ್ಕಳಲ್ಲಿ ಇರ್ತಾರೆ, ಅವರಿಗೆಲ್ಲ ನೋಡ್ಕೊಳ್ಳುವಂಥ ಜವಾಬ್ದಾರಿ ಇರುತ್ತೆ ಕುಟುಂಬದಲ್ಲಿ. ಈ ಥರ ಬರ್ಬರ ಹತ್ಯೆಗಳು ಮಾಡಿಕೊಂಡು ಕರ್ನಾಟಕ ಒಂದು ಕೆಟ್ಟ ಹೆಸರು ತಂದು ಕರ್ನಾಟಕದಲ್ಲಿ ಕೆಟ್ಟ ಸಂಪ್ರದಾಯ ಹುಟ್ಟಾಕಿ ಅದನ್ನ ನೋಡಿ ಎಲ್ಲರೂ ಕಲ್ತ್ಕೊಂಡು ರೌಡಿ ಜಮೀನಲ್ಲಿ ಯಾವನು ಹೆಸರು ಮಾಡೋಕ್ಕಾಗಲ್ಲ, ಯಾವನು ದುಡ್ಡು ಮಾಡೋಕ್ಕೆ ಹೋಗಲ್ಲ ಅಂತ ನಾನು ಅವಾಗಲೇ ಹೇಳಿದ್ದೇನೆ. ಅಷ್ಟೇ, ನನಗೆ ಎಣ್ಣೆ ಮಾಂಸ ಚಿಲ್ಲರೆ ಕಾಸು ಅಷ್ಟೇ ರೌಡಿ ಜಾಮಲ್ಲಿ ಸಿಗೋದು, ಇನ್ನೇನು ಸಿಗಲ್ಲ. ಕೆಟ್ಟ ಹೆಸರು ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಕಾಣಿದ್ರೆ ನಮಸ್ಕಾರ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸಹ ಬೆಳೆಸ್ರಿ. ನಮಗೂ ರಾಜ್ಯ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮತ್ತೊಮ್ಮೆ ಕನ್ನಡಿಗರಲ್ಲಿ ಕೇಳ್ಕೊಳ್ತೀವಿ. ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.